ನಮಸ್ಕಾರ ಕರ್ನಾಟಕ. IPL 22ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಆದರೆ ಒಂದು ಸಮಸ್ಯೆ ಏನು ಗೊತ್ತಾ ಗುರು, ಬೆಂಗಳೂರಲ್ಲಿ ಮ್ಯಾಚ್ ಆಡಬಾರ್ದು ಅಂತ CMಗೆ ಗೃಹ ಸಚಿವರಿಗೆ ಲೆಟ್ರ್ ಬರೆದಿದ್ದಾರೆ. ಈ ಮ್ಯಾಚ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಎಷ್ಟು 9 ಮ್ಯಾಚ್ ನಡೆಯುತ್ತೆ, 9-8 ಮ್ಯಾಚ್ ಇದೆ ಬೆಂಗಳೂರಲ್ಲಿ ಟೋಟಲ್ ಮ್ಯಾಚ್ ಇರೋದು. ಅವೆಲ್ಲ ಕ್ಯಾನ್ಸಲ್ ಮಾಡಿ ಅಂತ ಲೆಟ್ರ್ ಬರೆದಿದ್ದಾರೆ. ಲೆಟ್ರ್ ಬರೆದಿರೋ ಉದ್ದೇಶ ಏನು ಗೊತ್ತಾ ಗುರು? ಇಷ್ಟೇ ಗುರು. ಏನಂದರೆ ಇಲ್ಲಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಆಗಿದೆ. ನೀರಿನ ಸಮಸ್ಯೆ ಏನಕ್ಕೆ ಆಗಿದೆ ಅಂತ ಗೊತ್ತು ನಿಮಗೆ. ನೀರೆಲ್ಲ ಆಲ್ಮೋಸ್ಟ್ KRS ಅಲ್ಲಿ ಫುಲ್ ಖಾಲಿ ಆಗ್ತಾ ಬರ್ತಿದೆ. ಮತ್ತು ಅಷ್ಟು ಒಂದು ಸುಮಾರು 60-70 ಸಾವಿರ ಜನ ಕೆಪಾಸಿಟಿ ಇರಬೇಕು ನಮ್ಮ ಮೇ ಬಿ ಒಂದು ಸ್ಟೇಡಿಯಮಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅಷ್ಟು ಜನ ಬಂದರೆ ನೀರು ಅದು ಇದು ಅಂತ ತುಂಬ ಖರ್ಚಾಗುತ್ತೆ. ಆದ್ದರಿಂದ ಮ್ಯಾಚನ್ನ ನಿಲ್ಲಿಸ್ಬೇಕು, ಬೇಕಾಗಿಲ್ಲ. ಈಗಿರೋ ಪರಿಸ್ಥಿತಿಗೆ ನಮಗೆ ಅವಶ್ಯಕತೆನೇ ಇಲ್ಲ, ಬೆಂಗಳೂರಲ್ಲಿ ಆಡೋದು ಬೇಡ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ RCB ಫ್ಯಾನ್ಸ್ ಕೇಳಬೇಕಲ್ಲ ಗುರು, ನಾ ಬಿಡ್ಬೇಕಲ್ಲ ಗುರು. ಮ್ಯಾಚು ವರ್ಷಕ್ಕೊಂದ್ಸತಿ ಬರುತ್ತೆ, ಒಂದು ಟೈಮ್ ನೀರಿರುತ್ತೆ, ಒಂದು ಟೈಮ್ ನೀರಿರಲ್ಲ. ಆದರೂ ಜನ ಮ್ಯಾಚ್ ನೋಡೋದಂತೂ ಬಿಡಲ್ಲ. ಮತ್ತು ತಜ್ಞರ ಪ್ರಕಾರ ನೀರಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಮ್ಯಾಚ್ ನಿಲ್ಲಿಸೋದು ಬೇಡವೋ ಅನ್ನೋದು ನಿಮ್ಮ ಡಿಸಿಷನ್ ಏನು ಗುರು. ನನ್ನ ಪ್ರಕಾರ ನೋಡೋಣ, ಇನ್ನೂ ಟೈಮ್ ಇದೆ, ಏನೇನಾಗುತ್ತೋ ಆಗಲಿ. ಮತ್ತು RCB ಮ್ಯಾಚು ಬೆಂಗಳೂರಲ್ಲಿ ನೋಡೋದೇ ಒಂದು ಚಂದ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.